Smoking causes cancer. Smoking kills. Liquor drinking is injurious to health. ದೇವರೇ, ನಿನ್ನೆ ನಾನು ನಂಬಿ ಬಂದಿದ್ದೀನಿ. ಒಬ್ಬ ಬಡ್ಡಿ ಮಗ ಜನದ ವಸ್ತುಗಳನ್ನೆಲ್ಲ ಕಳ್ತನ ಮಾಡ್ಕೊಂಡು ಕೈನಲ್ಲಿ ಸಿಗದಂಗೆ ತಿರುಗ್ತಾ ಇದ್ದಾನೆ. ಹೆಂಗಾದರೂ ಮಾಡಿ ಅವನ್ನ ನನ್ನ ಕಣ್ಣಿಗೆ ತೋರಿಸು ದೇವರೇ. ಅವನು ನಮ್ಮ ಹತ್ರ ನನ್ನ ಕಣ್ಣಿಗೆ ತೋರಿಸಿದ್ರೆ ತುಂಬ ಕುಟುಂಬಗಳಿಗೆ ತುಂಬ ಸಹಾಯವಾಗಿರುತ್ತೆ. ದೇವರೇ ಪ್ಲೀಸ್ ಅವನ ಕಂಡಿಡಿಯೋಕ್ಕೆ ಸ್ವಲ್ಪ ಸಹಾಯವಾಗಿರು ಸ್ವಾಮಿ. ಭಗವಂತ, ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಾನೊಂದು ದೊಡ್ಡ ಕಳ್ತನ ಮಾಡ್ಕೊಂಡು ಬಂದುಬಿಟ್ಟೆ. ನನಗೆ ಹಣ ತುಂಬ ಅರ್ಜೆಂಟಾಗಿ ಬೇಕಿತ್ತು, ಅದಕ್ಕೆ ಕದ್ಬಿಟ್ಟೆ ಸ್ವಾಮಿ. ಪ್ಲೀಸ್ ಭಗವಂತ, ಯಾರ ಹತ್ರನೂ ನನ್ನ ಸಿಗದಂಗೆ ನೋಡ್ಕೊ. ನನ್ನ ಮಾತ್ರ ನೀನು ಕಾಪಾಡಿಬಿಟ್ರೆ ಇದರಲ್ಲಿ 10% ನಿನಗೇ ಭಗವಂತ. ನಾನು ತಪ್ಪಿಸ್ಕೊಳ್ಳೋಕ್ಕೆ ಸಹಾಯವಾಗಿರು ಸ್ವಾಮಿ. ಸ್ವಾಮಿ, ಭಯಪಡಬೇಡಿ, ನಾನೇ. ಎಲ್ಲಿ ಸ್ವಾಮಿ ನಿಮ್ಮ ಡ್ರೆಸ್ಸು? ಮಾಡರ್ನ್ ಅವತಾರವಾಗಿ ಬದಲಾಗ್ಬಿಟ್ರಿ. ಅದಾ, ಸ್ವಲ್ಪ ಬಡ್ಜೆಟ್ ಪ್ರಾಬ್ಲಮ್, ಅದಕ್ಕೆ ಸರಿಯಾದ ಡ್ರೆಸ್ ಹಾಕೋಕ್ಕಾಗಿಲ್ಲ. ನೀವು ಬಂದ ವಿಷಯ ಹೇಳಿ. ಅದಾ, ಕೆಳಗಿಂದ ತುಂಬ ಪ್ರಾರ್ಥನೆಗಳು ಬಂದಿದೆ ಸ್ವಾಮಿ, ಅದರಿಂದ ಒಂದು 2 ಲೆಟ್ರ್ ತಂದಿದ್ದೀನಿ. ಬೇಗ ನೋಡಿಬಿಟ್ಟು ಒಂದು ತೀರ್ಪು ಹೇಳಿ ಸ್ವಾಮಿ. ತೀರ್ಪೇನು ಸ್ವಾಮಿ ತೀರ್ಪು? ಅವನ ದಂಡಿಸು ಅಂತ ಒಂದು ಮಾತು ಹೇಳಿ, ಉರಿದು ಬಿಡ್ತೀನಿ ಉರಿದು ಆ ಬಡ್ಡಿ ಮಗನ. ಯಾವ ಬಡ್ಡಿ ಮಗನ ದಂಡಿಸ್ಬೇಕು? ಪೊಲೀಸ್ನ? ಸ್ವಾಮಿ, ಇದೇನು ಪ್ರಶ್ನೆ? ನಾನು ಹೇಳಿದ್ದು ಕಳ್ಳನ್ನ, ಪೊಲೀಸ್ನಲ್ಲ. ಯಾಕೆ ಇವಾಗ ಕಳ್ಳನ್ನ ದಂಡಿಸ್ಬೇಕು? ಅವನೇನು ತಪ್ಪು ಮಾಡ್ದ? ಯಾಕೆ ಸ್ವಾಮಿ ನಾನು ಇವಾಗ ಕನ್ಫ್ಯೂಸ್ ಮಾಡ್ತೀರಾ? ಅವರಿಬ್ಬರು ಬೇಡಿರೋ ಲೆಟ್ರಲ್ಲಿ ಏನಿತ್ತು? ಕಳ್ಳನೇ ಕಳ್ತನ ಒಪ್ಕೊಂಡಿದ್ದಾನೆ, ಜನದ ದುಡ್ಡನ್ನ ಮೋಸ ಮಾಡಿದ್ದಾನೆ. ಇವಾಗ ಪೊಲೀಸಿಗೆ ಸಹಾಯ ಮಾಡಿದರೆ ತಾನೇ ಆ ಕಳ್ಳ ಸಿಗಕ್ಕಂತಾನೆ. ಆ ಕಳ್ಳ ಸಿಗಕ್ಕಂತಾನೆ ಜನಕ್ಕೆ ದುಡ್ಡು ಜನಕ್ಕೆ ಮತ್ತೆ ಹೋಗಿ ಸೇರುತ್ತೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದೀನಿ, ಖಂಡಿತ ನೀವು ಆ ಕಳ್ಳನ ತೋರಿಸ್ಕೊಡ್ಲೇಬೇಕು. ಅವನ್ನೆಲ್ಲ ನಾನು ತೋರಿಸ್ಕೊಡೋಕ್ಕಾಗಲ್ಲ. ಅವ್ನು ಮಾಡಿದ್ದೇನು ದೊಡ್ಡ ತಪ್ಪಲ್ಲ. ನೀವು ಬೇರೆ ಯಾವ್ದಾರ ಪ್ರಾರ್ಥನೆ ಇದ್ದರೆ ತಗೊಂಬನ್ನಿ. ಏನು ಸ್ವಾಮಿ, ಅವ್ನು ಕೊಡ್ತೀನಿ ಅಂತ ಹೇಳೋ 10%ಗೆ ಕರ್ತವ್ಯ ಮೀರಲ್ಲ ಅಂತಿದ್ದೀರಾ? ಅಸಿಸ್ಟೆಂಟ್ ಅಂತಲೂ ನೋಡೋಲ್ಲ, ಕೆಟ್ಟದಾಗಿ ಬೈದ್ಬಿಡ್ತೀನಿ. ಸರಿ ಸರಿ ಸರಿ, ಟೆನ್ಷನ್ ಆಗಬೇಡಿ ಸ್ವಾಮಿ. ಏನು ಸ್ವಾಮಿ ಇದು? ಅವ್ನು ಜನದ ಹಣ ಕದಿಯವನು, ತಪ್ಪು ದಾರಿಯಲ್ಲಿ ಹೋಗೋವನು. ಹಿಂಗೆ ಬಿಟ್ಟರೆ ಇನ್ನೂ ತುಂಬ ಜನದ ಮನೆ ಹಾಳು ಮಾಡ್ತಾನೆ. ಈ ಸಮುದಾಯಕ್ಕೆ ದೊಡ್ಡ ಮುಳ್ಳಾಗಿ ಬಂದು ನಿಲ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದೀನಿ, ನೀವು ಖಂಡಿತವಾಗೂ ಅವನ್ನ ದಂಡಿಸಲೇಬೇಕು. ಅವನೇನು ರುಚಿಗಾಗಿ ಪಾಯಸ ಕದಿಲಿಲ್ಲ, ಹಸಿವಿಗಾಗಿ ಪಂಚಾಮೃತ ಕದಿದ್ದಾನೆ. ಅವ್ನು ಬರೆದಿಲ್ಲ ಲೆಟ್ರು ನೀವು ತಾನೇ ನೋಡಿದ್ರಿ. ಅವನಿಗೇನೋ ಅರ್ಜೆಂಟು, ಕದ್ಬಿಟ್ಟ. ಇದೊಂದು ದೊಡ್ಡ ವಿಷಯನಾ? ಬಿಡ್ರಿ. ಹಂಗಂದರೆ ಅವ್ನು ಕಳ್ತನ ಮಾಡಿ ಸರಿ ಅಂತ ಹೇಳ್ತೀರಾ? ನಾನು ಹಂಗೆ ಹೇಳಲಿಲ್ಲ. ಅವ್ನು ಕಳ್ಳನಾಗಕ್ಕೆ ಯಾರು ಕಾರಣ ಅಂತ ಕೇಳ್ತಾಯಿದ್ದೀನಿ. ನೀವು ಯಾರು ಕಾರಣ ಅಂತ ಹೇಳ್ತೀರಾ ಸ್ವಾಮಿ? ನಾನು ಖಂಡಿತವಾಗಿ ಹೇಳ್ತೀನಿ, ಈ ಸಮುದಾಯನೇ ಕಾರಣ. ಈ ಸಮುದಾಯದಲ್ಲಿರೋ ಕೆಟ್ಟ ಕಾನೂನೇ ಅವ್ನು ಕಳ್ತನ ಮಾಡೋಕ್ಕೆ ಯೋಚನೆ ಮಾಡಿಸಿದೆ. ಹೆಂಗೆ ಸ್ವಾಮಿ ಹೇಳ್ತೀರಾ ಈ ಸಮುದಾಯನೇ ಕಾರಣ ಅಂತ? ಕೆಲವು ಕಾನೂನುಗಳಿರೋದು ಜನದ ಒಳ್ಳೆಯದಕ್ಕೋಸ್ಕರ. ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಕಳ್ಳನಾಗ್ಬಿಟ್ಟ. ಅದಕ್ಕೆ ಈ ಸಮುದಾಯ ಹೆಂಗೆ ಜವಾಬ್ದಾರಿ ಆಗುತ್ತೆ?
ಇವಾಗ ನೀವು ಹೇಳೋ ಆ ಕಳ್ಳನು ಆ ಪ್ರಪಂಚದಲ್ಲೊಬ್ಬ ಮನುಷ್ಯನೇ. ಅವನೇನು ಕಳ್ತನ ಹೊಸ್ದಾಗಿ ಮಾಡಲಿಲ್ಲ. ಎಲ್ಲರೂ ಕದೀತಾರೆ, ಅವನು ಕದ್ಬಿಟ್ಟ. ಅವನೇನು ಕಳ್ತನದ ಆರಂಭ ಅಲ್ಲ, ಎಲ್ಲರೂ ಕಳ್ಳರೆ. ಅದೇ ಸಮುದಾಯದಲ್ಲಿ ಅವರನ್ನು ನೋಡಿ ಬೆಳೆದವನು, ಅವನು ಕದ್ಬಿಟ್ಟ ಅಷ್ಟೇ. ಸ್ವಾಮಿ, ನೀವು ಹೇಳೋದನ್ನ ನಾನು ಒಪ್ಕೊತೀನಿ. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ವಿಧದಲ್ಲಿ ಕಳ್ಳರೆ. ಆದರೆ ಅವ್ರು ಮಾಡಿರೋ ಕಳ್ತನ ಯಾರಿಗೂ ನೇರವಾಗಿ ತೊಂದರೆ ಕೊಟ್ಟಿಲ್ಲ. ಆದರೆ ಇವನಂಗಲ್ಲ, ಇವನು ಮಾಡಿರೋ ಕಳ್ತನದಿಂದ ಕೆಲವರ ಬದುಕು ನೇರವಾಗಿ ತೊಂದರೆಗೊಳಗಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದೀನಿ, ಇವನು ಖಂಡಿತ ದಂಡಿಸಿ ಅಂತ. ಇವಾಗ ನೀವು ಹೇಳೋದನ್ನ ನಾನು ಒಪ್ಕೊತೀನಿ. ಕೆಲವ್ರು ಮಾಡೋ ಕಳ್ತನ ನೇರವಾಗಿ ತೊಂದರೆಗಳಿಲ್ಲ ಅಂದ್ರೂ ಪರೋಕ್ಷವಾಗಿ ಅವ್ರು ಮಾಡೋ ಕಳ್ತನ ಭಾಳ ಜನದ ಜೀವನದಲ್ಲಿ ತುಂಬ ತೊಂದರೆಯಾಗಿ ಬಂದು ನಿಂತಿದೆ. ಈ ತೊಂದರೆಗೊಳಗಾದವರಿಗೆ ಯಾರಿಂದ ನಾವು ತೊಂದರೆಗೊಳಗಾದವು ಅಂತಲೂ ಗೊತ್ತಿಲ್ಲ. ಆದರೆ ಆ ತೊಂದರೆಗೊಳಗಾದವ್ರಿಗೆ ಚೆನ್ನಾಗಿ ಒಂದು ಗೊತ್ತು, ಯಾರೋ ಕಳ್ತನ ಮಾಡಿದ್ರಿಂದನೇ ನೀವು ತೊಂದರೆಗೊಳಗಾಗಿದ್ದೀವಿ ಅಂತ. ಆ ತೊಂದರೆಗೊಳಗಾದವರು ನಾವು ತೊಂದರೆನ ಸರಿ ಮಾಡ್ಕೊಳ್ಳೋಕೆ ಏನಂತ ಯೋಚನೆ ಮಾಡ್ತಾರೆ? ನಾವು ಕಳ್ತನನ ಕೈಗೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತಾನೇ ಯೋಚನೆ ಮಾಡ್ತಾರೆ. ನಾನು ಕಳ್ತನ ಅಂತ ಹೇಳಿದ್ದು ಒಬ್ಬ ಮನುಷ್ಯನ ಹತ್ರದಿಂದ ಹಣನೋ ವಸ್ತುಗಳು ತಗೊಂಡೋಗೋದು ಮಾತ್ರ ಕಳ್ತನ ಅಲ್ಲ. ಸುಳ್ಳು ಹೇಳೋದು, ಏಮಾರಿಸೋದು, ನಂಬಿಕೆ ದ್ರೋಹ, ಭ್ರಷ್ಟಾಚಾರ, ಇನ್ನೂ ಕೆಲವು, ಇವೆಲ್ಲದೂ ಕಳ್ತನದಲ್ಲಿ ಒಂದು ವಿಧಾನ. ಇದರಿಂದ ನೇರವಾಗಿ ತೊಂದರೆ ಅನುಭವಿಸ್ತಾರಕ್ಕಿಂತ ಪರೋಕ್ಷವಾಗಿ ತೊಂದರೆ ಅನುಭವಿಸ್ತಾರೆ ಅಧಿಕ. ಕಳ್ತನ, ಸುಳ್ಳು ಹೇಳೋದು, ಏಮಾರಿಸೋದು, ದ್ರೋಹ, ಭ್ರಷ್ಟಾಚಾರ ಇವೆಲ್ಲ ಬೇರೆ ಬೇರೆ ವಿಧಗಳಾಗಿರ್ಬೋದು. ಆದರೆ ಜನಗಳಿಗೆ ಕೊನೆಯಲ್ಲಿ ಉಳಿಯೋದು ತೊಂದರೆ ಮಾತ್ರ. ಈ ಮನುಷ್ಯ ಈ ತೊಂದರೆಗಳನ್ನೆಲ್ಲ ಸರಿ ಮಾಡೋದಕ್ಕೆ ಕೆಲವು ಕಾನೂನುಗಳನ್ನ ಹಾಕ್ಕೊಂಡ. ಆ ಕಾನೂನುಗಳಲ್ಲಿ ಸಣ್ಣ ಸಣ್ಣ ತೂತುಗಳನ್ನ ಬಿಟ್ಕೊಂಡ. ಯಾಕೆ ಗೊತ್ತಾ? ಈ ಕಾನೂನುಗಳನ್ನ ಮಾಡಿದ್ದೇ ಒಬ್ಬ ಮನುಷ್ಯ. ಅವನು ತಪ್ಪು ಮಾಡ್ತಾನೆ, ಅವನು ಕದೀತಾನೆ. ಅವನು ಈ ಕಾನೂನುಗಳಿಂದ ತಪ್ಪಿಸ್ಕೋಬೇಕಂದ್ರೆ ಅವನು ಹಾಕಿಟ್ಟಿರೋ ಸಣ್ಣ ಸಣ್ಣ ತೂತುಗಳು ಅವನಿಗೆ ಒಂದು ಸ್ವಲ್ಪ ಸಹಾಯವಾಗಿರುತ್ತೆ. ಕಳ್ಳತನ ಏನೋ ಇವತ್ತು ಹುಟ್ಟಲಿಲ್ಲ. ಮನುಷ್ಯನಲ್ಲಿ ಯಾವಾಗ ಸಮಾನತೆ ಕಮ್ಮಿ ಆಯಿತೋ ಆವಾಗಲೇ ಹುಟ್ಟಿತು. ಮನುಷ್ಯ ನಾವೆಲ್ಲರೂ ಸಮ, ಎಲ್ಲರಿಗೂ ಎಲ್ಲವೂ ಸಮನಾಗಿ ಸಿಗಬೇಕು ಅಂತ ಯಾವಾಗ ಅನ್ಕೊಂತಾನೋ ಆವಾಗಲೇ ಈ ಕಳ್ಳತನ ನಾಶವಾಗೋದು. ಏನೋ ಹೇಳ್ತೀರಾ, ಆದರೆ ಇದನ್ನು ನನ್ನ ಮನಸ್ಸು ಒಪ್ಕೊಳ್ಳಿಲ್ಲ ಸ್ವಾಮಿ. ಆ ಕಳ್ಳನ್ನು ದಂಡಿಸಿದರೆ ಚೆನ್ನಾಗಿರ್ತಾಯಿತ್ತು. ಏನೋ ನಿಲ್ಲೇ, ನೀವು ಹಿಂಗೆ ಅರ್ಧ ಮನಸ್ಸಿಂದ ಹೋಗಬೇಡಿ. ನಿಮಗೆ ಅವನ್ನ ತೋರಿಸ್ಕೊಡೋದೇ ತೃಪ್ತಿ ಕೊಡುತ್ತೆ ಅಂದರೆ ನಾನು ಖಂಡಿತವಾಗಿ ಅವನ್ನ ತೋರಿಸ್ಕೊಡ್ತೀನಿ. ಖಂಡಿತ ಸ್ವಾಮಿ, ತೃಪ್ತಿ ಆಗ್ತೀನಿ. ಅವನ್ನ ತೋರಿಸ್ಕೊಡಿ. ಅದಕ್ಕೂ ಮುಂಚೆ ಈ ಲೆಟರ್ನ ಒಂದು ಸತಿ ಓದ್ಬಿಡಿ. ದೇವರಿಗೆ ಧನ್ಯವಾದಗಳು. ದುಃಖದಿಂದ ಈ ಪ್ರಪಂಚದಲ್ಲಿ ನರಕಯಾತನೆ ಅನುಭವಿಸುತ್ತಿರುವ ಪ್ರಾಣಿಗಳ ಪ್ರಾರ್ಥನೆ. ಓದೇ. ದೇವರೇ, ನಾವು ದುಃಖದಿಂದ ಪ್ರಾರ್ಥಿಸುತ್ತೇವೆ. ಯಾಕೆ ನಮ್ಮನ್ನು ಸೃಷ್ಟಿಸಿದೆ? ಯಾಕೆ ಮನುಷ್ಯ ಜೀವಿಸುತ್ತಿರೋ ಪ್ರಪಂಚದಲ್ಲಿ ನಮ್ಮನ್ನು ಸೃಷ್ಟಿಸಿದೆ? ನಮಗೆ ಇಲ್ಲಿ ಒಂದು ನರಕದಲ್ಲಿ ಬದುಕುತ್ತಿರುವ ಹಾಗೆ ಇದೆ. ಈ ಪ್ರಪಂಚ ಎಷ್ಟು ವಿಶಾಲವಾದದ್ದು, ಆದರೆ ಇಲ್ಲಿ ನಮಗೆ ಬದುಕಲು ಜಾಗವಿಲ್ಲ. ಮನುಷ್ಯ ತೆಗೆದು ಬಿಟ್ಟು ಉಳಿದ ಜಾಗದಲ್ಲಿ ನಾವು ಬದುಕುತ್ತಿದ್ದೇವೆ. ಇನ್ನು ನಾವು ಬದುಕುತ್ತಿರೋ ಜಾಗವು ಕೊಂಚ ಕೊಂಚವಾಗಿ ಕಡಿಮೆಯಾಗುತ್ತಲೇ ಇವೆ. ಕಾಡುಗಳೆಲ್ಲವೂ ನಾಡುಗಳಾಗಿ ಬದಲಾಗುತ್ತಲೇ ಬರುತ್ತಿವೆ. ಈ ಪ್ರಪಂಚದಲ್ಲಿ ಇರುವ ಎಲ್ಲ ಪ್ರಾಣಿಗಳು ಈ ಮನುಷ್ಯನಿಗೆ ಗುಲಾಮರೇ ಆಗಿವೆ. ಎಲ್ಲಿ ನಮ್ಮ ಜಾಗ? ಎಲ್ಲಿ ನಮ್ಮ ಸ್ವಾತಂತ್ರ್ಯ? ಎಲ್ಲಿ ಈ ಪ್ರಪಂಚದಲ್ಲಿ ನಮಗಾದ ಸಮಾನತೆ? ಮನುಷ್ಯನು ನಮ್ಮ ಹಾಗೆ ರಕ್ತವೂ ಮಾಂಸವೂ ಕೂಡಿದ ಒಂದು ಪ್ರಾಣಿ ಅಲ್ಲವೇ? ನಮಗೆ ಮನುಷ್ಯ ಬದುಕುತ್ತಿರುವ ಬದುಕು ಬೇಡ, ಆದರೆ ನಮಗೆ ನಮ್ಮ ಜಾಗ ಬೇಕು, ನಮಗೆ ನಮ್ಮ ಸ್ವಾತಂತ್ರ್ಯ ಬೇಕು. ಇದನ್ನು ಮನುಷ್ಯನ ಬಳಿಯಿಂದ ನಮಗೆ ಕೊಡಿ ದೇವರೇ. ಇಂತಿ ಮನುಷ್ಯನ ವಿರುದ್ಧ ಹೋರಾಡಲು ಬಲವಿಲ್ಲದ ಪ್ರಾಣಿಗಳು. ಇವಾಗ ಇದಕ್ಕೇನು ಉತ್ತರ ಕೊಡ್ತೀರಾ? ಸ್ವಾಮಿ, ಇದಕ್ಕೆ ಉತ್ತರ ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ನಾನೇನಾದರೂ ಈ ಪ್ರಾಣಿಗಳ ಪ್ರಾರ್ಥನೆಗೆ ಬದಲು ಕೊಡಲು ನೆನೆಸಿದರೆ ಈ ಮೊತ್ತ ಮನುಷ್ಯ ಜನ್ಮನೇ ಅಳಿಸ್ಬೇಕಾಗುತ್ತೆ. ಅಳಿಸ್ಲಾ? ಸ್ವಾಮಿ, ಏನು ನೀವು ತಾನೇ ಹೇಳಿದ್ರಿ ಕಳ್ಳನ್ನು ದಂಡಿಸ್ಬೇಕಂತ? ಅಲ್ಲಿ ಹಣ ಕಳ್ತನ ಇದೆ, ಇಲ್ಲಿ ಜಾಗ ಸ್ವತಂತ್ರ ಕಳ್ತನ ಇದೆ. ಎರಡೂ ಒಂದೇ ತಾನೇ? ಎರಡೂ ಒಂದೇ. ಆದರೆ ಸ್ವಾಮಿ, ಮನುಷ್ಯ ಜನ್ಮನೇ ನಾಶ ಮಾಡೋದು ಅನ್ನೋದು ಕೇಳೋದಕ್ಕೆ ತುಂಬ ಭಯಂಕರವಾಗಿದೆ ಸ್ವಾಮಿ. ಭಯ ಪಡಬೇಡಿ, ನಾನು ಹಂಗೊಂದು ನಿರ್ಧಾರ ತಗೊಳ್ಳಿಲ್ಲ. ಪ್ರಾಣಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಿಮ್ಮ ಕೋರಿಕೆನೇ ನೆರವೇರ್ಸೋಕ್ಕಾಗಲ್ಲ ಅಂತ. ಯಾಕೆ ಸ್ವಾಮಿ ಸಹಾಯ ಮಾಡಲು ನಿರಾಕರಿಸ್ಬಿಟ್ರಿ? ಹಂಗೊಂದು ನಿರ್ಧಾರ ತಗೊಂಡಿದ್ರೆ
ಮೊತ್ತ ಮನುಷ್ಯ ಜನ್ಮನೇ ಅಳಿಸ್ಬೇಕಾಗುತ್ತೆ. ಅದಕ್ಕೆ ನಿರಾಕರಿಸ್ಬಿಟ್ಟೆ. ಹಣನ ಕಳ್ಕೊಂಡವ್ರಿಗೆ ನಾನು ಸಹಾಯ ಮಾಡೋಕ್ಕಾಗಲ್ಲ. ಹಂಗೆ ಮಾಡಿದರೆ ಕಳ್ಳ ಸಿಗಕ್ಕಂತಾನೆ. ಈ ನ್ಯಾಯನಿಟ್ಟೆ ಪ್ರಾಣಿಗಳು ನನ್ನ ಹತ್ರ ಬಂದು ನಿಲ್ತವೆ. ಏನು ಸ್ವಾಮಿ, ಹಣನ ಕಳ್ಕೊಂಡಿರೋ ಜನಗಳಿಗೊಂದು ನ್ಯಾಯ, ಜಾಗನೂ ಸ್ವತಂತ್ರನೂ ಕಳ್ಕೊಂಡಿರೋ ನಮಗೊಂದು ನ್ಯಾಯನಾ? ಹಿಂಗೆ ಕೇಳಿದರೆ ನಾನೇನು ಮಾಡಲಿ? ಅದಕ್ಕೆ ಆ ಪೊಲೀಸಿಗೆ ನಾನು ಸಹಾಯ ಮಾಡೋಕ್ಕಾಗಲ್ಲ ಅಂದೆ. ಯೋಚನೆ ಮಾಡಬೇಕಾಗಿರೋ ನಿರ್ಧಾರನೇ ಸ್ವಾಮಿ. ಆದರೆ ಈ ಸಮಸ್ಯೆಗಳು ಬರದೇ ಆಗಿರೋ ಏನು ತಡೆಯೋಕ್ಕಾಗಲ್ವಾ? ಹೆಂಗೆ ಇದನ್ನು ತಡೆಯೋಕ್ಕೆ ಹೇಳ್ತೀರಾ? ಇದನ್ನು ತಡೆಯೋಕ್ಕೆ ನಿಲ್ಲಿಸಿದ್ರೆ ಮನುಷ್ಯನ ದೊಡ್ಡ ಬಲವಾದ ಬುದ್ಧಿಶಕ್ತಿಯನ್ನೇ ಕಡಿಮೆ ಮಾಡಬೇಕು. ಹಂಗೆ ಕಡಿಮೆ ಮಾಡಿದರೆ ಈ ಸಮಸ್ಯೆಯನ್ನು ತಡಿಬೋದು. ಹಂಗೆ ಕಡಿಮೆ ಮಾಡಿದರೆ ಮನುಷ್ಯ ನಮ್ಮನ್ನು ಸುಮ್ಮನೆ ಬಿಡ್ತಾನಾ? ದೇವರೇ, ನಮ್ಮ ಬಲನ ಮಾತ್ರ ಯಾಕೆ ಕಡಿಮೆ ಮಾಡಿದೆ? ನಮ್ಮ ಥರನೇ ರಕ್ತನೂ ಮಾಂಸವು ಕುಡಿದ ಸಹ ಪ್ರಾಣಿಗಳ ಬಲನೂ ಕಡಿಮೆ ಮಾಡು ಅಂತಾನೆ. ದೇವರೇ, ಸಿಂಹ ಮತ್ತು ಹುಲಿಗಳ ಹಲ್ಲುಗಳು ಮತ್ತು ಅದರ ಚೂಪಾದ ಊರುಗಳ ಬಲವನ್ನು ಕಡಿಮೆ ಮಾಡಿ ಅಂತಾನೆ. ನನ್ನ ಗಾತ್ರಕ್ಕಿಂತ ದೊಡ್ಡದಾಗಿರುವ ಆನೆ ಮತ್ತು ಹಸುಗಳು ಮತ್ತಿತರ ಪ್ರಾಣಿಗಳ ಗಾತ್ರವನ್ನು ಕಡಿಮೆ ಮಾಡಿ ಅಂತಾನೆ. ಹಿಂಗೆಲ್ಲ ಕೇಳಿದರೆ ನಾನು ಏನು ಮಾಡೋದು? ನನ್ನ ನೋಟದಲ್ಲಿ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳೇ. ಒಂದು ಪ್ರಾಣಿಗೆ ನ್ಯಾಯನೂ ಇನ್ನೊಂದು ಪ್ರಾಣಿಗೆ ಅನ್ಯಾಯನೂ ನನ್ನಿಂದ ಕೊಡೋಕ್ಕಾಗಲ್ಲ. ಹಂಗೆ ಕೊಡೋಕ್ಕೆ ನಾನೇನು ಮನುಷ್ಯನ? ದೇವರು. ಅದಕ್ಕೆ ಇದನ್ನು ತಡೆಯೋಕ್ಕೆ ಕೂಡ ನಾನು ಪ್ರಯತ್ನ ಮಾಡಲಿಲ್ಲ. ಮತ್ತು ಇದಕ್ಕೆ ಏನು ಸ್ವಾಮಿ ಅಂತ್ಯ? ನೋಡೋಣ. ಕಾಲ ಎಲ್ಲದಕ್ಕೂ ಉತ್ತರಿಸುತ್ತೆ. ಈ ಭೂಮಿಯಲ್ಲಿರೋ ಎಲ್ಲ ಪ್ರಾಣಿಗಳಿಂದ ನಾನೇ ಬಲಶಾಲಿ ಅಂತನೂ, ಬೇರೆ ಯಾವುದೇ ಪ್ರಾಣಿಗಳಿಂದ ನನ್ನನ್ನು ಅಳಿಸೋಕ್ಕೆ ಆಗಲ್ಲ ನನ್ನ ನಂಬಿಕೆನ ಮನುಷ್ಯ ಮುಟ್ಟುಬಿಟ್ಟ. ಅಲ್ಲೇ ಅವನಿಗೆ ನಿಜವಾದ ಸಮಸ್ಯೆ ಆರಂಭವಾಗಿದೆ. ಹೌದು ಸ್ವಾಮಿ, ಸರಿಯೇ. ತನ್ನ ಬಲನ ನಿರೂಪಿಸೋಕ್ಕೆ ಬೇರೆ ಯಾವ ಪ್ರಾಣಿಗಳು ಇರೋದ್ರಿಂದ ಮನುಷ್ಯನೊಳಗೆ ತನ್ನ ಬಲನ ನಿರೂಪಿಸಿರೋ ಸ್ಪರ್ಧೆ ಆರಂಭವಾಯಿತು. ಇದರಿಂದನೇ ಮನುಷ್ಯನೊಳಗೆ ಅಸಮತೋಲನೆ ಬಂದ್ಬಿಡ್ತು. ಈ ಅಸಮತೋಲನೆಯಿಂದನೇ ಮನುಷ್ಯನೊಳಗಿದ್ದ ಸಮಾನತೆಯೇ ನಾಶವಾಗೋಯಿತು. ಇಲ್ಲಿ ಮನುಷ್ಯನ ಬಲ ಅನ್ನೋದು ಬರೀ ಬುದ್ಧಿಶಕ್ತಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಹಣನೂ ಸೇರ್ಕಂತು. ಅದಕ್ಕೆ ಮನುಷ್ಯ ನಾನು ಬಲದಲ್ಲಿ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ನಿರೂಪಿಸೋಕ್ಕೆ ಈ ಹಣದಿಂದ ಓಡ್ತಾ ಇದ್ದಾನೆ. ಈ ಹಣನ ತನ್ನ ವಶ ಮಾಡ್ಕೊಳ್ಳೋಕ್ಕೆ ತುಂಬ ದಾರಿಗಳಿದ್ದಾವೆ. ಅದರಲ್ಲಿ ತುಂಬ ಈಸಿಯಾಗಿರೋ ದಾರಿ ಅಂದರೆ ಈ ಕಳ್ತನ. ಅದಕ್ಕೆ ಮನುಷ್ಯ ಈ ಕಳ್ತನದಿಂದ ಓಡೋಕ್ಕೆ ಶುರು ಮಾಡ್ಕೊಂಬಿಟ್ಟ. ಬೇರೆ ಪ್ರಾಣಿಗಳ ಜಾಗ ಸ್ವತಂತ್ರ ಕದಿಬೇಕಾದ್ರೆ ಅದು ಅವನಿಗೆ ತಪ್ಪಾಗಿ ಕಾಣಲಿಲ್ಲ. ಇವಾಗ ಅವರೊಳಗೆ ಅವ್ರು ಕತ್ಕೊಳ್ಳೋದು ಅವ್ರಿಗೆ ತುಂಬ ದೊಡ್ಡ ತಪ್ಪಾಗಿ ಕಾಣ್ತಾಯಿದೆ. ಇದನ್ನು ಬಂದು ನನ್ನ ಹತ್ರ ಬೇಡಿದರೆ ನಾನೇನು ಮಾಡೋಕ್ಕಾಗುತ್ತೆ? 100 ಕೋಟಿ ಜನದಲ್ಲಿ 1 ಕೋಟಿ ಜನ ಬರೀ ಕಳ್ಳರಾಗೇ ಇದ್ದರೆ ಅದು ಅವ್ರ ಕಣ್ಣಿಗೆ ರಾಂಗ್. ಅದೇ 100 ಕೋಟಿ ಜನದಲ್ಲಿ 99 ಕೋಟಿ ಜನ ಬರೀ ಕಳ್ಳರಾಗೇ ಇದ್ದರೆ ಅದು ಅವ್ರ ಕಣ್ಣಿಗೆ ರೈಟ್. ಈ 100 ಕೋಟಿ ಜನಗಳಲ್ಲಿ 1 ಕೋಟಿ ಜನ ಕಳ್ಳರು ಅವರೊಳಗೆ ಕಳ್ತನ ಮಾಡ್ಕೊಳ್ಳೋ ಕಳ್ಳರು. ಅದಕ್ಕೆ ಅವ್ರ ಕಣ್ಣಿಗೆ ಅದು ತಪ್ಪಾಗಿ ಕಾಣುತ್ತೆ. ಅದಕ್ಕೆ ನನ್ನ ಬಂದು ಬೇಡ್ತಾರೆ, ದೇವರೇ ಈ ಕಳ್ಳನ್ನು ದಂಡಿಸು ಅಂತ. ಅದೇ ಈ 100 ಕೋಟಿ ಜನದಲ್ಲಿ 99 ಕೋಟಿ ಜನ ಕಳ್ಳರು ಪ್ರಾಣಿಗಳದ್ರಿಂದ ಜಾಗನೂ ಸ್ವತಂತ್ರನೂ ಕಳ್ತನ ಮಾಡೋರು. ಅದು ಅವ್ರ ಲೆಕ್ಕದಲ್ಲಿ ತಪ್ಪಾಗಿ ಕಾಣಲ್ಲ. ಅದಕ್ಕೆ ನನ್ನ ಹತ್ರ ಯಾರೂ ಬಂದು ಬೇಡಲ್ಲ, ದೇವರೇ ಪ್ರಾಣಿಗಳನ್ನ ಕಾಪಾಡು ಅಂತ. ಯಾವುದು ಮನುಷ್ಯನಿಗೆ ಸಾಧಕವಾಗಿದೆಯೋ ಅದು ಮನುಷ್ಯನ ಕಣ್ಣಿಗೆ ರೈಟ್. ಯಾವುದು ಮನುಷ್ಯನ ಕಣ್ಣಿಗೆ ಸಾಧಕವಾಗಿಲ್ಲವೋ ಅದು ಮನುಷ್ಯನ ಕಣ್ಣಿಗೆ ರಾಂಗ್. ಇದೇ ಮನುಷ್ಯನ ಲೆಕ್ಕ. ಇವಾಗ ಚೆನ್ನಾಗಿ ಅರ್ಥ ಆಯಿತು ಸ್ವಾಮಿ. ಬೇಡ, ನೀವು ಯಾರನ್ನೂ ದಂಡಿಸ್ಬೇಡಿ. ಇವಾಗ ನೀವು ತೆಗ್ದಿರೋ ನಿರ್ಧಾರನೇ ರೈಟ್. ಇಲ್ಲ ರಾಂಗ್. ಸರಿ, ನಮಗೆ ಈ ರೈಟ್ ಆ್ಯಂಡ್ ರಾಂಗೇ ಬೇಡ ಸ್ವಾಮಿ. ಆ ಪೊಲೀಸಿಗೆ ಬಲವಿದ್ದರೆ ಆ ಕಳ್ಳನ್ನು ಹಿಡಿದು ಬಿಡ್ತಾನೆ. ಅದೇ ಆ ಕಳ್ಳನಿಗೆ ಬಲವಿದ್ದರೆ ಆ ಪೊಲೀಸ್ ಕೈಯಲ್ಲಿ ಸಿಗಾಕೊಳ್ಳಲ್ಲ. ನಿಮ್ಮ ಹತ್ರ ಬೇರೆ ಯಾವುದಾರ ಪ್ರಾರ್ಥನೆ ಇದ್ದರೆ ತಗೊಂಬನ್ನಿ. ಅಯ್ಯೋ ಸ್ವಾಮಿ, ನಾನು ಮೊದಲೇ ಈ ರೈಟ್ ಆ್ಯಂಡ್ ರಾಂಗಲ್ಲಿ ಕನ್ಫ್ಯೂಸ್ ಆಗಿದ್ದೀನಿ. ಮತ್ತೆ ನಾನು ಕನ್ಫ್ಯೂಸ್ ಮಾಡಿಬಿಡಿ. ನಾನು ಬರ್ತೀನಿ.